ನೀವು ಕಸ್ಟಮರ್ಸ್ಗೆ ಡೈಮಂಡ್ ಕೇರ್ ಮತ್ತು ಮೇಂಟೆನೆನ್ಸ್ ಹೆಂಗೆ ಪ್ರೊವೈಡ್ ಮಾಡ್ತೀರಾ? ಮೇಡಮ್ ನಾನು ಕೊಟ್ಟಂಥ ಜ್ಯುವೆಲ್ಲರಿಲಿ ಅವ್ರ ಲೈಫ್ ಲಾಂಗ್, ನಾನು ಕನ್ನಡದವನೇ ಇಲ್ಲಿ. ನನ್ನ ಡ್ರೀಮ್ ಇದು ಒಂದೇ ಅಂಗಡಿ ಮಾಡ್ಬೇಕಂತಲ್ಲ, ನನಗೂ ಸಹ ಎಲ್ಲ ಮಾಡೋದು ನೋಡಿ ನನಗೊಂದು 5-6 ಅಂಗಡಿ ಮಾಡ್ಬೇಕಿಲ್ಲಿ. ಇದು ಒಂದೇ ಚಿಕ್ಕದು ಮಾಡೋದಿದ್ರೆ ಆನ್ಲೈನು, ಫೇಸ್ಬುಕ್ಕು, ವಾಟ್ಸಪ್ಪು ಇದೆಲ್ಲ ಗಿಡಿಯಾ ಆನ್ಲೈನು ಇದಕ್ಕೆಲ್ಲ ಹೋಗ್ತಿರ್ಲಿಲ್ಲ ನಾನು. ನನ್ನ ಡ್ರೀಮು ತುಂಬ ದೊಡ್ಡದಿದೆ. ಕಮ್ಮಿ ಅಂದ್ರೆ ಒಂದು 5-6 ಶೋರೂಮ್ ಮಾಡ್ಬೇಕು ನಮ್ಮ ಬೆಂಗಳೂರಲ್ಲಿ. ನಾವು ಬೆಳಿಬೇಕು, ನಾವು ಕನ್ನಡದವರು. ನಾನು ನಿಜವಾಗೂ ಬೆಳಿತೀನಿ. ಈಗ ನೋಡಿ, ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಡೈಮಂಡ್ ಮುಂಬೈಲಿ ನಾನು ತುಂಬ ಬ್ರ್ಯಾಂಡಿಗೆ ಕೊಡ್ತೀನಿ. ನಾನು ಅದೇ ಬ್ರ್ಯಾಂಡ್ನವ್ರು ಇಲ್ಲಿ ತಂದು 1 to 3%, 4% ಎಕ್ಸ್ಟ್ರಾ ರೇಟಲ್ಲಿ ಮಾರ್ತಾ ಇದ್ದಾರೆ. ಅದೇ ಕಾರಣವಾಗಿ ನಾನು ಇಲ್ಲಿ ಕರ್ನಾಟಕ ಬಂದಿದ್ದು. ಈ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ, ಒಂದು ರೇಟನ್ನ ಅವರು ಅದನ್ನು ಕಮ್ಸೆ ಕಮ್ 200-300% ಎಕ್ಸ್ಟ್ರಾ ರೇಟಲ್ಲಿ ಮಾರ್ತಾವ್ರೆ ನನ್ನ ಹತ್ರ ಡೈಮಂಡ್. ಅದನ್ನೇ ನಾನು ಇಲ್ಲಿ ಡೈರೆಕ್ಟ್ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಡೈಮಂಡ್ ಮ್ಯಾನುಫ್ಯಾಕ್ಚರ್ ಇರುತ್ತೆ, ಡೈಮಂಡ್ ಗೋಲ್ಡಲ್ಲಿ ಫಿಟ್ಟಿಂಗ್ ಮಾಡ್ತೀನಿ, ಸೇಲ್ ಮಾಡ್ತೀನಿ. ನಾನು ಇದಿಲ್ಲ, ದೊಡ್ಡ ಅಂಬಾಸಿಡರ್ ಇಲ್ಲ ನನ್ನ ಆಫೀಸಿಗೆ. ಯಾವುದೋ ಈಗ ಸಮಯ ತಿಳ್ಕೊಳ್ಳಿ, ಈಗ ಅಮಿತಾಬ್ ಬಚ್ಚನ್, ಕಲ್ಯಾಣ ಅವರೆಲ್ಲ ಮಾಡ್ಕೊಂಡು ದೊಡ್ಡ ಅವರೆಲ್ಲ 5-6 ಕೋಟಿ 7 ಕೋಟಿ ರೂಪಾಯಿ ದುಡ್ಡು ಅವರು ತಗೊಳ್ತಾರೆ. ಅವರು ಒಂದು ಈ ಅಡ್ವರ್ಟೈಸ್ಮೆಂಟ್ ಅಂಬಾಸಿಡರ್ ಆಗಿ. ಅದೇ 5-6 ಕೋಟಿ ರೂಪಾಯಿ ನಾನು ಡೈರೆಕ್ಟ್ ನಮ್ಮ ಕ್ಲೈಂಟಿಗೆ ಕೊಡ್ತೀನಿ. ನಾನು. ಸೊ ಇವಾಗ ನಿಮ್ಮ ಜ್ಯುವೆಲ್ರೀಸ್ನ ಆನ್ಲೈನಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಪರ್ಚೇಸ್ ಮಾಡ್ಬೋದು? ಯಾವ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ? ಮೇಡಮ್, ನಮ್ಮ ಟೀಮು ಇದೆ. ಆ ಟೀಮ್ನವ್ರ ವೆಬ್ಸೈಟ್ ಎಲ್ಲ ಇದೆ. ವೆಬ್ಸೈಟ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಗೂಗಲಲ್ಲಿದೆ. ಎಲ್ಲದರಲ್ಲೂ ನಾನು ಡೌನ್ಲೋಡ್ ಮಾಡಕ್ಕೆ ಹೇಳಿದ್ದೀನಿ. ಯಾಕೆಂದರೆ ನಾನು ಪ್ರೈವೇಟ್ ಲಿಮಿಟೆಡ್ ಮಾಡಿರೋದ್ರಲ್ಲಿ ನನ್ನ ಪಾರ್ಟ್ನರ್ ನನ್ನ ವೈಫೇ ಆಗಿರೋದ್ರಿಂದ ನಾನು ಏನೇ ಮಾಡಿದ್ರು ಯಾವುದ್ರಲ್ಲೂ 0% ಫ್ರಾಡ್ ಅನ್ನೋದಿರಬಾರ್ದು. ನಾನು ಕೊಡುವಂಥ ಈ ಜ್ಯುವೆಲ್ಲರಿ 100% ಶೂರ್ ಗ್ಯಾರಂಟಿಯಾಗೇ ಕೊಡೋದು. ನಾನು IJ ಸರ್ಟಿಫೈಡ್ ಯಾವುದೇ ಒಂದು ಇದು ಮಾಡಲಿ ನೋಡಿ, ಇದೆಲ್ಲ IJ. ಈ IJ ಸರ್ಟಿಫೈಡ್ ಅಂದರೆ ಈ ಸರ್ಟಿಫಿಕೇಟನ್ನು ಡೂಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ. ವರ್ಲ್ಡಲ್ಲಿ ಫಸ್ಟ್ ನಂಬರ್ ಸರ್ಟಿಫೈಡ್ ಇದು IJ. ಪ್ರತಿಯೊಂದು IJ ನೋಡಿ, IJ ಇದ್ರಲ್ಲಿ ಬರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ನ್ಯಾಚುರಲ್ ಡೈಮಂಡ್ ಅಂತಲೇ ಬರೆದಿರ್ತಾನೆ. ಎಲ್ಲ ಇದೆಲ್ಲ ಬರೆದಿರ್ತಾನೆ. ನ್ಯಾಚುರಲ್ ಡೈಮಂಡ್ ನಂಬರು, ಯಾವ ಥರ ಜ್ಯುವೆಲ್ಲರಿ, ಎಷ್ಟು ಕ್ಯಾರೆಟ್ ಇದೆ, ಯಾವ ಡೈಮಂಡು ಎಲ್ಲ ಇದೆ ಇದರಲ್ಲಿ IJ. ಯಾವುದೇ ನಾನು ಹೇಳೋದಿಷ್ಟೇ, ನಮ್ಮ ಕನ್ನಡದವರಾಗಲಿ ಯಾರೇ ಆಗಲಿ ಪರ್ಚೇಸ್ ಮಾಡಬೇಕಾದ್ರೆ IJ ಸರ್ಟಿಫಿಕೇಟ್ ಇದ್ದಿದ್ದ ಜ್ಯುವೆಲ್ಲರಿನೇ ಪರ್ಚೇಸ್ ಮಾಡಿ. ಬೇರೆ ಯಾವುದು ಲೋಕಲ್ ಬೇಕಷ್ಟಿದೆ, 1000 ಕಂಪ್ನಿಗಳಿದೆ. ನಾನು ಇಲ್ಲೇ ಫೋಟೋ ತೆಗೆದುಬಿಟ್ಟು ಕಳಿಸಿ ನಂಗೆ ಸರ್ಟಿಫೈಡ್ ಮಾಡಿಕೊಟ್ಬಿಡ್ತಾರೆ. ಅವ್ರಿಗೇನು ದುಡ್ಡಿನ ಅಗತ್ಯ ಇದೆ, ಆದರೆ IJ ಹಾಗಾಗಲ್ಲ. ಇದನ್ನು ನಾವು ಲ್ಯಾಬಿಗೆ ನಮ್ಮ ಜ್ಯುವೆಲ್ಲರಿ ತೊಗೊಂಡೋಗಿ ಕೊಟ್ಟರೆ 10-15 ದಿನ ತಗೊಳ್ತಾರೆ ನಮಗೆ ಆ ಸರ್ಟಿಫಿಕೇಟ್ ಮಾಡಿಕೊಡೋಕೆ. ಅಷ್ಟು ಇದು ವ್ಯಾಲ್ಯೂ ಇದೆ ಈ ಸರ್ಟಿಫಿಕೇಟಿಗೆ. ಇದರಲ್ಲಿ ಫ್ರಾಡ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ನೋಡಿ, ಇದರಲ್ಲಿ ಬಾರ್ಕೋಡ್ ನಂಬರ್ ಇದೆ. ನಿಮ್ಮ ಸಾಧಾರಣ ಮೊಬೈಲಲ್ಲೇ ಸ್ಕ್ಯಾನ್ ಮಾಡಿದರೆ ಸಡನ್ಲಿ ಇದ್ರದ್ದು ಬಾರ್ಕೋಡ್ ನಂಬರ್ ನೋಡಿ, ಈ ಸ್ಕ್ಯಾನ್ ಮಾಡಿದರೆ ಇದು ಏನು, ಯಾವ ಡೈಮಂಡು, ಎಷ್ಟು ಕ್ವಾಲಿಟಿ ಇದೆ, ಗೋಲ್ಡ್ ಎಷ್ಟಿದೆ ಇದರಲ್ಲಿ, ಯೆಲ್ಲೋ ಗೋಲ್ಡಾ, ವೈಟ್ ಗೋಲ್ಡಾ, ಯಾವ ಗೋಲ್ಡು, ಪಿಂಕ್ ಗೋಲ್ಡಾ, ಪ್ರತಿಯೊಂದು ಇರುತ್ತೆ ಇದರಲ್ಲಿ. ಸರ್, ಈಗ ಮಾರ್ಕೆಟಲ್ಲಿ ಎಷ್ಟೋ ಸರ್ಟಿಫಿಕೇಟ್ಸ್ ಕೊಡ್ತಾರೆ. IGI ಸರ್ಟಿಫಿಕೇಟ್ಗೂ ಮತ್ತು ಮಾರ್ಕೆಟಲ್ಲಿ ಎಷ್ಟೋ ಪ್ರೊವೈಡ್ ಮಾಡೋ ಸರ್ಟಿಫಿಕೇಟ್ಗೂ ಏನು ಡಿಫ್ರೆನ್ಸ್? ಮೇಡಮ್, IJ ಒಂದು ಫಸ್ಟ್ ನಂಬರ್. ಈಗ ನಾವು ಹೇಗೆ ಒಂದು ಬಟ್ಟೆ ತಗೊಳ್ತೀವಿ, ಒಂದು ಶರ್ಟು, ರೈಮಂಡ್ ಶೂಟಿಂಗು ಮತ್ತು ರೋಡಲ್ಲಿ 200 ರೂಪಾಯಿ 150 ರೂಪಾಯಿಗೂ ಶರ್ಟ್ ಸಿಗುತ್ತೆ. ಅದು ರೈಮಂಡ್ ಶೂಟಿಂಗು 3000-4000 ರೂಪಾಯಿ ಅಲ್ಲ ಮೇಡಮ್, ಆ ಕ್ವಾಲಿಟಿ ಮೇಲೆ ಡಿಪೆಂಡ್. ಹಾಗೆ ಆದರೆ ಇದು IJ ಅಂದರೆ ಇದು ಯಾವ ಫ್ರಾಡ್ ಮಾಡೋಕ್ಕೆ ಆಗಲ್ಲ. ಇದು ಇಂಟರ್ನ್ಯಾಷನಲ್ ಜಮ್ನಾಲಿಕಲ್ ಇನ್ಸ್ಟಿಟ್ಯೂಟ್. ಫಸ್ಟ್ ನಂಬರ್ GIA, ವರ್ಲ್ಡ್ ಫಸ್ಟ್ ನಂಬರ್ ಅಮೇರಿಕನ್ ಲ್ಯಾಬ್. GIA ಜಮ್ನಾಲಿಕನ್ ಇನ್ಸ್ಟಿಟ್ಯೂಟ್ ಆಫ್ ಅಮೇರಿಕಾ. ಓನ್ಲಿ ಅದು ಬಿಗ್ ಸ್ಟೋನು, ಸಾಲಿಟರ್ ಡೈಮಂಡ್ ಅಂತ ಆಗುತ್ತಲ್ಲ ಅದು. ಅವರು ಜ್ಯುವೆಲ್ಲರಿ ಲ್ಯಾಬ್ ಮಾಡಲ್ಲ GIA ಅವರು ದೊಡ್ಡದು ಅಮೇರಿಕಾದ್ರೆ ದೊಡ್ಡದಲ್ವ, ಅವ್ರು ದೊಡ್ಡದೇ ಇದು ಮಾಡೋದು. ಇದು IJ ಅಂದರೆ ಇದು ಸಹ ಇಂಟರ್ನ್ಯಾಷನಲ್ ಲ್ಯಾಬೇ. ಇವರು ಜ್ಯುವೆಲ್ಲರಿ ಅಲ್ಲ, ಜ್ಯುವೆಲ್ಲರಿನೂ ಮಾಡ್ತಾರೆ, ಬಿಗ್ ಸ್ಟೋನ್ದು ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ವ್ಯಾಲ್ಯೂ ಜ್ಯುವೆಲ್ಲರಿಗೆ IJ, ಬಿಗ್ ಸ್ಟೋನ್ಗೆ GIA. ನಾನು ಎರಡು ಬಿಗ್ ಸ್ಟೋನ್ ಯಾರು ನಮ್ಮ ಕ್ಲೈಂಟ್ ಯಾರು ಚಾಯ್ಸ್ ಮಾಡಿದರು, ನಂಗೆ ಬಿಗ್ ಸ್ಟೋನ್ ಬೇಕು ಅಂತ ಕೇಳಿದರು. 50 ಸೆಂಟ್ ವಜ್ರ ಬೇಕು, 1 ಕ್ಯಾರೆಟ್ ವಜ್ರ ಬೇಕು. ಈಗೆಲ್ಲ ಜ್ಯೋತಿಷ್ಯ ಹೇಳೋರು ಇರ್ತಾರಲ್ಲ, ಅವ್ರು ಹೇಳ್ತಾರೆ ನಿಮಗೆ 40 ವರ್ಷ ವಯಸ್ಸಾಯಿತು, 3 ಕ್ಯಾರೆಟಿನ ಡೈಮಂಡ್ ಆಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ. ಆಗ್ತೋ ಹಾಗೆ ಒಬ್ಬೊಬ್ರದ್ದು ಆಗ್ತದೆ. ಹಾಗೆ ಹೇಳ್ಬೇಕಂದ್ರೆ ಅಮಿತಾಬ್ ಬಚ್ಚನ್ಗೆ ಗ್ರೀನ್ ಇದು ಬ್ಲೂ ಸಫೈರ್ ಹಾಕ್ಲಿಕ್ಕೆ ಹೇಳಿದ್ರು. ಅವ್ನು ಬ್ಲೂ ಸಫೈರ್ ಹಾಕಿದ ಮೇಲೆ ಅವಾಗ ಏನು ಅವ್ನಿಗೆ ತುಂಬ ಕಷ್ಟ ಆಯಿತು. ಅವನಿಗೆ ಊಟಕ್ಕೂ ಇರಲಿಲ್ಲ, ಆ ರೀತಿ ಕಷ್ಟಕ್ಕೆ ಬಿದ್ದುಬಿಟ್ಟಿದ್ದ ಅಮಿತಾಬ್ ಬಚ್ಚನ್. ಯಾವ ಬ್ಲೂ ಸಫೈರ್ ಹಾಕ್ಬಿಟ್ಟು ಅವ್ನ ಲೈಫೇ ಚೇಂಜ್ ಆಗ್ಬಿಡ್ತು.
ಹಾಗೆ ಇದರಲ್ಲೂ ಸಹ IGI ಸರ್ಟಿಫಿಕೇಟ್ ಸ್ಟೋನ್ ಹಾಕಿದ್ರಿಂದ GI IGIನೇ ಖರೀದಿ ಮಾಡಿ. ದೊಡ್ಡ ಸ್ಟೋನ್ GI IGIನೇ ಖರೀದಿ ಮಾಡಿ. ಚಿಕ್ಕ ವಜ್ರ ಯಾವುದೇ ಲ್ಯಾಬ್ ಇದು ಅದು ಜ್ಯುವೆಲರಿ ಆದರೆ IGIಯೇ ಖರೀದಿ ಮಾಡ್ಬೇಕು ಇದನ್ನು. Guys, do visit www.nestdiamonds.com for online shopping and catch up you in next episode.